ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ತುಂಬ ಸಿಂಪಲ್ಲು ಸರಳ ಪರಿಹಾರಗಳನ್ನು, ಸಣ್ಣ ಪುಟ್ಟ ರೆಮಿಡೀಸ್ಗಳನ್ನ, ಸಣ್ಣ ಪುಟ್ಟ ಶಾಪಿಂಗನ್ನು ನಿಮ್ಮ ಒಂದು ಜೀವನದಲ್ಲಿ ಉದ್ಧಾರ ಆಗಲಿಕ್ಕೋಸ್ಕರ ಈ ಧನತ್ರಯೋದಶಿಯಂದು ನಿಮಗೆ ಈ ಒಂದು ಆನಂದ ಸೂತ್ರದ ಕಡೆಯಿಂದ ತುಂಬ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ದೇವೆ. ಪೂರ್ತಿ ವಿಡಿಯೋ ನೋಡಿ ಇದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ, ಇತರರಿಗೂ ಶೇರ್ ಮಾಡಿ. ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ಇಂದು ನಾವು ಧನತ್ರಯೋದಶಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನ ನೀವೇನೆಲ್ಲ ಮಾಡಬೇಕು, ಯಾವ ಒಂದು ಕ್ರಮವನ್ನು ಪಾಲಿಸಬೇಕು, ಯಾವ ಒಂದು ಸಮಯದಲ್ಲಿ ನೀವು ಪೂಜಿಸಬೇಕು, ಇದರ ಒಂದು ಪ್ರತಿಫಲ ನೀವು ಹೇಗೆ ಪಡ್ಕೊಳ್ಬಹುದು ಅಂತ ನೋಡೋಣ. ಇಷ್ಟು ವರ್ಷ ಯಾರಿಗೂ ಇದು ಗೊತ್ತಿಲ್ಲ ಅಥವಾ ನಾವು ಈ ಹೊಸಬ್ರು ಅನ್ನೋರಾಗಿದ್ದರೆ ಈ ವರ್ಷದಿಂದ ನೀವು ಇದನ್ನು ಪಾಲಿಸ್ತಾ ಬನ್ನಿ. ತುಂಬ ಒಳ್ಳೆ ಚೇಂಜಸ್ನ, ಅದ್ಭುತವಾದ ಒಂದು ಅಭಿವೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ. ಇದೇ ಶನಿವಾರ ಅಕ್ಟೋಬರ್ 18ನೇ ತಾರೀಕರಂದು ಧನತ್ರಯೋದಶಿ ಇರುತ್ತೆ. ಈ ದಿನ ಸಂಜೆ 7:45 ಗಂಟೆಗಳಿಂದ 8:32 ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. 47 ನಿಮಿಷಗಳ ಕಾಲ ನಿಮಗೆ ಪೂಜಾ ಸಮಯ ಲಭ್ಯವಿರುತ್ತೆ. ವೃಷಭ ಲಗ್ನದಲ್ಲಿ ಈ ಒಂದು ಪೂಜೆಯನ್ನು ನೀವು ಮನಸ್ಫೂರ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಆ ಒಂದು ಲಕ್ಷ್ಮೀ ತಾಯಿಯ ಕೃಪಾ ಕಟಾಕ್ಷ ನಿಮ್ಮ ಜೀವನದಲ್ಲಿ ಬೀರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನು ವೆರಿ ಸಿಂಪಲ್, ನೀವು ಏನು ಮಾಡಬೇಕು ಅಂದರೆ ದೀಪಾವಳಿಗೆ ಆಲ್ರೆಡಿ ನೀವು ದೀಪಗಳನ್ನು ಪರ್ಚೇಸ್ ಮಾಡಿರ್ತೀರ ಅಥವಾ ಮಾಡಿಲ್ಲ ಅಂದರೆ ಅನುಕೂಲ ಇರುವಂಥವರು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬನ್ನಿ. ಈ ಒಂದು ದಿನ ನೀವು 13 ದೀಪಗಳನ್ನು ಹಚ್ಚಬೇಕಾಗತ್ತೆ. ಈ 13 ದೀಪಗಳು ಎಲ್ಲೆಲ್ಲಿ ಏನಕ್ಕೆ ಅಂದರೆ ನಮ್ಮ ದೇವರ ಮನೆಯಲ್ಲೊಂದು, ಅಡುಗೆ ಮನೆಯಲ್ಲಿ 2, ನಿಮ್ಮ ಮಕ್ಕಳ ಬೆಡ್ರೂಮ್ ಏನಾದರೂ ಇತ್ತು ಅಂದರೆ ಅಲ್ಲಿ 2, ನಿಮ್ಮ ಪರ್ಸ್ನಲ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ 1, ಪೇರೆಂಟ್ಸ್ಗೆ ಅಂತ ಏನಾದರೂ ಹಿರಿಯರಿಗೆ ಅಂತ ಏನಾದರೂ ಸೆಪ್ರೇಟ್ ಬೆಡ್ರೂಮ್ ಇತ್ತು ಅಂದರೆ ಅಲ್ಲಿ 1, ಹಾಗೆ ನಿಮ್ಮ ಮುಖ್ಯ ದ್ವಾರದ ಬಳಿ ಈ ಒಂದು ಮೇನ್ ಡೋರ್ ಹತ್ರ ಕೂಡ ಒಂದು ದೀಪವನ್ನು ಹಚ್ಚಬೇಕು. ಇನ್ನೂ ಒಂದು ದೀಪ ಉಳಿಯುತ್ತಲ್ಲ, ಅದನ್ನೆಲ್ಲಿ ಇಡಬೇಕು ಅಂದರೆ ನಿಮ್ಮ ಮನೆಯ ಮುಖ್ಯ ಸ್ಥಾನ ಅಂದರೆ ಬ್ರಹ್ಮಸ್ಥಾನ ಅಂತ ಏನು ಕರಿತೀವಿ ನಾವು, ಈ ಒಂದು ಸ್ಥಳದಲ್ಲಿ ನೀವು ಒಂದು ದೀಪವನ್ನು ಹಚ್ಚಿಡಬೇಕು. ಇಷ್ಟು ಎಲ್ಲ ದೀಪಗಳನ್ನು ನಿಮ್ಮ ಒಂದು ಮನೆಯಲ್ಲಿ ನೀವು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆಯಲ್ಲೂ ಇರುವ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅತಿ ಮುಖ್ಯವಾಗಿ ನೀವು ಪಾಲಿಸಬೇಕಾಗಿರೋದು ಏನು ಅಂದರೆ ದಕ್ಷಿಣ ದಿಕ್ಕಲ್ಲಿ ಅಂದರೆ ಸೌತ್ ಡೈರೆಕ್ಷನ್, ಈ ಒಂದು ದಿಕ್ಕಲ್ಲಿ ಆಟ ಅಂದರೆ ಗೋಧಿ ಹಿಟ್ಟಿನ ಒಂದು ದೀಪವನ್ನು ನೀವು ಬಳಸಬೇಕಾಗತ್ತೆ. ನಾರ್ಮಲ್ ಮಣ್ಣಿನ ದೀಪ ಇಲ್ಲಿ ಉಪಯೋಗಿಸಬಾರ್ದು. ನೀವು ಈ ಒಂದು ದಿನ ನಾವು ಕೊಡುವಂತಹ ಈ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ತರೋದೇ ಆದರೆ ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಧನ ಧಾನ್ಯಗಳಿಗಾಗಲಿ ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತಾ ಅಭಿವೃದ್ಧಿಯನ್ನು ನೀವು ನೋಡ್ತೀರಾ. ನೋಟ್ ಮಾಡ್ಕೊಳ್ಳಿ. ಅಕ್ಕಿ, ಹಸುವಿನ ತುಪ್ಪ, ಅರಿಶಿಣ ಕೊಂಬು, ಚಕ್ಕೆ. ಈ ಚಕ್ಕೆ ಬಂದ್ಬಿಟ್ಟು ಯಾವತ್ತೂ ತುಂಡಾಗಿರೋಂಥದ್ದನ್ನು ತೊಗೋಬಾರ್ದು. ಪೂರ್ತಿ ರೋಲ್ ಏನಿರುತ್ತೆ ಆ ಒಂದು ರೋಲ್ ಸ್ಟಿಕ್ಕನ್ನು ನೀವು ತೊಗೊಳ್ಬೇಕಾಗತ್ತೆ. ಉಪ್ಪು, ಅರಿಶಿಣ ಕೊಂಬು, ಲೆಕ್ಕದ ಒಂದು ಪುಸ್ತಕ. ಈ ಬಿಸ್ನೆಸ್ ಯಾರಾದರೂ ಮಾಡ್ತಾ ಇರೋಂಥವ್ರಾಗಿದ್ದರೆ ನಿಮ್ಮ ಒಂದು ಬಡ್ಜೆಟ್ನ ನೀವು ಪ್ಲ್ಯಾನ್ ಮಾಡೋಕ್ಕೆ ಇಟ್ಟಿರ್ತೀರಲ್ಲ, ಆ ರೀತಿಯಂಥ ಒಂದು ಹೊಸ ಲೆಕ್ಕದ ಪುಸ್ತಕ, ಹಾಗೆ ಪೆನ್ಗಳನ್ನು ಸಹ ನೀವು ತೊಗೊಳ್ಬಹುದು. ಇನ್ನು ಯಾವ ಕಲರು ಅಂತ ಬಂದರೆ ಕೆಲವರು ಅದನ್ನು ಕೇಳ್ತಾರಲ್ವ, ಪಿಂಕ್ ಕಲರು ಹಾಗೆ ಗ್ರೀನ್ ಕಲರ್, ಈ ಒಂದು 2 ಬಣ್ಣದ ಪೆನ್ಗಳನ್ನು ನೀವು ತೊಗೊಳ್ಬಹುದು. ಯಾವುದೇ ರೀತಿಯಾದಂತಹ ಸ್ಟೀಲ್ ಪಾತ್ರೆಗಳನ್ನು, ಈ ಒಂದು ವಸ್ತುಗಳನ್ನು ಈ ದಿನ ನೀವು ಖರೀದಿಸಲಿಕ್ಕೆ ಹೋಗಬೇಡಿ. ಮುಂಚಿತವಾಗಿಯೇ ತೊಗೊಂಡಿಟ್ಕೊಂಡ್ರೆ ಬೆಟರ್, ಅಕಸ್ಮಾತ್ ಅವಶ್ಯಕತೆ ಇದ್ದಾಗ. ಅವತ್ತಿನ ದಿನ ಹಾಗೆ ದೀಪಾವಳಿ ಸಮಯದಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಯಾರೂ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇದು ಒಂದು ಸ್ಪೆಷಲ್ ಟಿಪ್ಸ್. ಹಾಗೆ ನೀವು ಚಕ್ಕೆ ಏನು ತೊಗೊಂಡಿರ್ತೀರ ಆ ಒಂದು ಪೂರ್ತಿ ರೋಲ್, ಆ ಚಕ್ಕೆಯಲ್ಲಿ ನೀವು ಒಂದು ವೈಟ್ ಪೇಪರಲ್ಲಿ ನಿಮ್ಮ ವಿಶ್ ಏನಿದೆ ಈ 1 ಇಯರಲ್ಲಿ ನಿಮ್ಗೆ ಏನೇನು ಆಗಬೇಕು ಆ ಒಂದು ವಿಶ್ ಲಿಸ್ಟನ್ನ ನೀವು ಬರೆದುಬಿಟ್ಟು, ಗ್ರೀನ್ ಇಂಕ್ ಪೆನ್ನಲ್ಲಿ ಬರೆದ್ರೆ ಇನ್ನೂ ತುಂಬ ಪವರ್ಫುಲ್ಲಾಗಿ ಇದು ವರ್ಕ್ ಆಗುತ್ತೆ. ಬರೆದುಬಿಟ್ಟು ನೀವು ಸಂಜೆ ಪೂಜೆ ಮಾಡೋಕ್ಕೆ ಇಡಿ. ಇದನ್ನು ಪೂರ್ತಿ ದೀಪಾವಳಿ ಮುಗಿಯೋ ತನಕನೂ ಇಡಿ. ನಂತರ ನೀವು ಇದಷ್ಟು ವಸ್ತುಗಳನ್ನು ನೀವು ಒಂದು ಪೋಟ್ಲಿ ಮಾಡಿ ಒಂದು ಸಣ್ಣ ಬ್ಯಾಗಲ್ಲಿ ಹಾಕ್ಬಿಟ್ಟು, ಪ್ಯಾಕೆಟ್ಸ್ ಇರುತ್ತೆ ಅಥವಾ ಬಾಕ್ಸಲ್ಲಿ ಹಾಕಿಟ್ಟಿರ್ತೀರೋ ನಿಮ್ಮ ಅನುಕೂಲ ಸಾರ ಹೆಂಗಾಗುತ್ತೆ ಹಾಗೆ ಅದನ್ನು ನೀವು ಪೋಟ್ಲಿ ಥರ ಮಾಡಿಬಿಟ್ಟು ನಿಮ್ಮ ಒಂದು ಮನಿ ಲಾಕರ್ ಏನಿರುತ್ತೆ ನಿಮ್ಮ ಮನೆಯಲ್ಲಿ ಆ ಲಾಕರಲ್ಲಿ ನೀವು ಇದನ್ನ ಇಟ್ಕೊಳ್ಬೋದು. ಇನ್ನು ಯಾವಾಗ ಇದನ್ನು ಚೇಂಜ್ ಮಾಡಬೇಕು ಅಂತ ಕೂಡ ಪ್ರಶ್ನೆ ಬರುತ್ತೆ ಅಲ್ವಾ. ನೋಡಿ 1 ಮಂತ್ ಆದಮೇಲೆ ನೋಡಿ ಹೇಗಿರುತ್ತೆ. ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ಅಂದರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಬಟ್ ಎನರ್ಜೈಸ್ ಮಾಡ್ತಾ ಇರಬೇಕು. ನೀವು ಪ್ರತಿನಿತ್ಯ ಪೂಜೆ ಮಾಡುವಾಗ ಧೂಪ ಅಗರಬತ್ತಿಗಳನ್ನು ಬೆಳಗ್ತಾ ಆ ಒಂದು ಸಾಂಬ್ರಾಣಿ ಹೊಗೆ ಎಲ್ಲ ಹೋಗ್ತಾ ಇರಬೇಕು. ಆವಾಗ ಅದು ಎನರ್ಜೈಸ್ಡ್ ಆಗಿರುತ್ತೆ. ನೀವು ಯಾವಾಗ ಪೂಜೆ ಮಾಡೋದು ಬಿಡ್ತೀರಾ ಆವಾಗ ಎನರ್ಜಿ ತನ್ನಷ್ಟಕ್ಕೆ ತಾನೇ ಕಳ್ಕೊತಾ ಹೋಗುತ್ತೆ. ಒಂದು ಧನತ್ರಯೋದಶಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಧನದ ಹಾಗೂ ಧಾನ್ಯಗಳ ಸಮೃದ್ಧಿಯನ್ನು ತರಲಿ. ಆರೋಗ್ಯ ಆಯುಷ್ಯ ದೇವರು ಕೊಟ್ಟು ಕಾಪಾಡಲಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು.